ನಾ ಎಲ್ಲ ನಮ್ಮ ಸಂಸ್ಥೆಯ ನೌಕರರಲ್ಲಿ ಮನವಿ ಮಾಡ್ತೀನಿ. ನಿಗಮ ಟಿವಿಯಲ್ಲಿ ನಮ್ಮ ಎಲ್ಲ ಸ್ಕೀಮ್ಗಳ ಕುರಿತ ಮಾಹಿತಿಯನ್ನು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಾಲ ಕಾಲಕ್ಕೆ ತಮ್ಮೆಲ್ಲರಿಗೂ ಮಾಹಿತಿ ಮುಟ್ಟುವ ಕೆಲಸ ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರು ಮಾಡ್ತಾ ಇದ್ದಾರೆ. ಈ ಟಿ ವಿ ಮುಖಾಂತರ ನಾವು ಇನ್ನೂ ಮುಂಬರುವ ದಿವಸಗಳಲ್ಲಿ ನಮ್ಮ ಸ್ಕೀಮ್ಗಳ ಕುರಿತ ಮಾಹಿತಿ ನಿಮಗೆ ಹೇಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾನು ತಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಟಿವಿಗೆ ಸಹಕಾರ ಕೊಡಿ ಅಂತ ನಾನು ಕೋರ್ತೇನೆ. ಥ್ಯಾಂಕ್ ಯು. ನಿಗಮ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕಡೆ ನಿಗಮದಲ್ಲಿ ಎಲ್ಲ ನೌಕರರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಾವಾಗ ನಮಗೆ ಫ್ರೀ ಬೇಸ್ಡ್ ಹೆಲ್ತ್ ಕಾರ್ಡ್ ಬರುತ್ತೆ ಏನು ಎತ್ತ ಅನ್ನುವಂಥ ವಿಚಾರ. ಸೊ ಈಗ ಆಲ್ರೆಡಿ ಜನವರಿ 6ನೇ ತಾರೀಕು ಅದನ್ನ ಲಾಂಚ್ ಕೂಡ ಮಾಡ್ತಾಯಿತ್ತು, ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಒಂದಿಷ್ಟು ರಿಯಾಕ್ಷನ್ಸ್ಗಳನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಜೊತೆ ಮನೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬ ಜನರ ಬೇಡಿಕೆ ಆಗಿತ್ತು, ಹಾಗೆಯೇ ಒಂದು ಕಡೆ ಖುಷಿ ಎಂಪ್ಲಾಯೀಸ್ಗಳಿಗೆ ಅಂತ ಅಂದರೆ ರಾಮಲಿಂಗಾರೆಡ್ಡಿ ಸರ್ ಮಾಡ್ತಾರೆ ಅನ್ನೋ ಭರವಸೆ ಇತ್ತು, ಅದು ಮಾಡಿದ್ದಾರೆ. ಸೊ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೀಡ್ಬ್ಯಾಕ್ಸ್ ನಿಮ್ಗೆ ಹೇಗೆ ಬರ್ತಾ ಇದೆ ಸರ್? ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಲ್ತ್ ಈಗ ಹೇಗಿದೆ? ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಓಕೆ. ನಮ್ಮ ಈಗ ಪ್ರಾರಂಭದಲ್ಲಿ KSRTCನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಸುಮಾರು 36,000 ಜನ ಎಂಪ್ಲಾಯೀಸ್ ಇದ್ದಾರೆ. ಮೊದಲು ಹೆಲ್ತ್ ಕಾರ್ಡ್ ಅಂತೇನೂ ಇರಲಿಲ್ಲ. ಇಲ್ಲಿ ನಮ್ಮ ಎಂಪ್ಲಾಯೀಸ್ಗೆ ಏನಾದರೂ ಖಾಲಿ ಆದರೆ ಹಾಸ್ಪಿಟ್ಲಿಗೆ ಸೇರಿಕೊಳ್ತಿದ್ರು. ಆಮೇಲೆ ಬಿಲ್ಸು ಕೊಟ್ಟು ಅದೊಂದು ಲಿಮಿಟ್ ಇರ್ತಿತ್ತು ಅಷ್ಟೇ, ಲಿಮಿಟ್ ಇರ್ತಿತ್ತು, ಅದು ಅವರಿಗೆ ರಿಯಂಬರ್ಸ್ ಆಗೋದು. ಆಮೇಲೆ ಯೂನಿಯನ್ನವರು ಅವರೆಲ್ಲ ಭಾಳ ವರ್ಷಗಳಿಂದಲೂ ಕೂಡ ಕೇಳ್ತಾಯಿದ್ರು, ಈ ಥರ ಕ್ಯಾಶ್ಲೆಸ್ಸು ಟ್ರೀಟ್ಮೆಂಟು ಆಗಬೇಕು ಫ್ಯಾಮ್ಲಿಗೆ ಅಂತ ಕೇಳ್ತಾಯಿದ್ರು. ಅದರ ಮೇಲೆ ಈಗ ಅವರು ವಂತಿಗೆ ನಮ್ಮ ಎಂಪ್ಲಾಯೀಸು 650 ರೂಪಾಯಿ ಕೊಡ್ತಾರೆ ಒಂದು ತಿಂಗಳಿಗೆ. ವರ್ಷಕ್ಕೆ 8,000 ಚಿಲ್ಲರೆ ಆಗುತ್ತೆ. ವರ್ಷಕ್ಕೆ 8,000 ಅವರು ಪ್ರತಿ ತಿಂಗಳು 600 ರೂಪಾಯಿ ಅಂತ ಕಟ್ಬಿಟ್ರೆ ಅವರ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಸ್ಪೌಸ್ ಯಾರು ಎಂಪ್ಲಾಯರ್ ಆಗಿರ್ತಾರೆ ಮತ್ತು ಅದೇ ರೀತಿ ಅವ್ರ ಮಕ್ಕಳು, ಅಷ್ಟು ಜನಕ್ಕೂ ಕೂಡ ನಮ್ಮಲ್ಲಿ ಆವತ್ತು 6ನೇ ತಾರೀಕು ಪ್ರೋಗ್ರಾಮ್ ಆಗೋ ದಿನವೇ 250 ಹಾಸ್ಪಿಟ್ಲ್ಸು ಜೊತೆ ಒಡಂಬಡಿಕೆ ಆಗಿತ್ತು. ಈಗ 300ಕ್ಕಿಂತಲೂ ಹೆಚ್ಚು ಆಸ್ಪತ್ರೆಗಳು ಒಡಂಬಡಿಕೆ ಆಗಿದೆ. ರೇಟು ಕೂಡ ಫಿಕ್ಸ್ ಆಗಿರುತ್ತೆ, ಯಾವ್ಯಾವ ಕಾಯಿಲೆಗೆ ಎಷ್ಟು ರೇಟ್ ತೊಗೋಬೇಕು ಅಂತ ಅದೆಲ್ಲ ಕೂಡ ಫಿಕ್ಸ್ ಆಗಿರುತ್ತೆ. ಮತ್ತು ಪ್ರಾರಂಭ ಆದಮೇಲೆ ಭಾಳ ಉತ್ಸಾಹದಿಂದ ಅವರಿಗೆ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕೆ ಉತ್ಸಾಹ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಒಂದು ಜನರಲ್ಲಾಗಿ ಒಂದು 6 ತಿಂಗಳಿಗೋ ವರ್ಷಕ್ಕೆ ಹೋಗಿ ಒಂದ್ಸಲಿ ಜನರಲ್ ಚೆಕಪ್ ಮಾಡ್ತೀವಿ, ಹೋದರೆ 5-6 ಸಾವಿರ ಖರ್ಚಾಗುತ್ತೆ. ಆದರೆ ಇವತ್ತು ಏನಾಗುತ್ತೆ, 8,000 ರೂಪಾಯಿ ಅಷ್ಟು ಕಟ್ಟಿಬಿಟ್ರೆ ಅವರ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ರಿಗೂ ಕೂಡ ಅವರಿಗೆ ಹಣ ಇಲ್ಲದೇ ಇದ್ದರೂ ಕೂಡ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥ ವ್ಯವಸ್ಥೆ ಬಂತು. ಮತ್ತು ಈಗ ಉತ್ತರ ಕರ್ನಾಟಕದವ್ರು ಭಾಳ ಜನ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಅವರ ತಂದೆ ತಾಯಂದಿರು ಅಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹಾಸ್ಪಿಟಲ್ಸ್ ನಾವು ಮಾಡ್ಕೊಂಡಿದ್ದೀವಲ್ಲ ಒಡಂಬಡಿಕೆ, ಅಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಡೀಟೇಲ್ಸ್ ಎಲ್ಲ ಆ ಕಾರ್ಡಲ್ಲಿ ಇರುತ್ತೆ. ಎಲ್ಲರೂ ಕೂಡ ಕಾರ್ಡ್ ತೊಗೊಂಡಿದ್ದಾರೆ, ಅದರಲ್ಲಿ ಯಾರ್ಯಾರು ಇವರ ತಂದೆ ತಾಯಿ ಮಕ್ಕಳು ಎಲ್ಲ ಡೀಟೇಲ್ಸು ಇರುತ್ತೆ. ಈಗ ಅವ್ರ ಮಕ್ಕಳು ಎಲ್ಲನೋ ಶಿವಮೊಗ್ಗದಲ್ಲೋ ಅಥವಾ ಇಲ್ಲ ಮೈಸೂರಲ್ಲೋ ಮಂಗಳೂರಲ್ಲೋ ಓದ್ತಾ ಇರ್ತಾರೆ, ಅವರು ಕೂಡ ಟ್ರೀಟ್ಮೆಂಟು ಈ ಕಾರ್ಡ್ ಆಧಾರದ ಮೇಲೆ ಅವರು ಕೂಡ ಅಲ್ಲೇ ಟ್ರೀಟ್ಮೆಂಟ್ ತಗೋಬೋದು. ಅದರಿಂದ ಇದು ಸಾಕಷ್ಟು ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಟ್ರೀಟ್ಮೆಂಟು ತಗೊಳ್ತಾ ಇದ್ದಾರೆ. ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳು ಪ್ರಾರಂಭದಲ್ಲಿ ಇರ್ಬೋದೇನೋ, ನನ್ನ ಗಮನಕ್ಕೆ ಯಾವುದೂ ಕೂಡ ಬಂದಿಲ್ಲ. ಮತ್ತು ನಾವು ಏನು ಮಾಡ್ತೀವೋ ಇದನ್ನು ನಾವು ಅಂದರೆ KSRTC ಈ ಮೊದಲು KSRTCನೇ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು, ರಿಕ್ರೂಟ್ಮೆಂಟಿಂದ ಹಿಡಿದು ಪರ್ಚೇಸಿಂಗ್ ಎಲ್ಲ. ಈಗೆಲ್ಲ ಸ್ವಾಯತ್ತ ಸಂಸ್ಥೆಗಳಾಗಿ ಅವ್ರನ್ನ ಪರಿವರ್ತನೆ ಮಾಡಿದ್ದೀವಿ. ಈಗ ಇದಾದಮೇಲೆ BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಕಡೆ ಇದನ್ನು ಮುಂದಿನ ದಿನಗಳಲ್ಲಿ ಟೈಮ್ ಕೊಟ್ಟಿದ್ದೀವಿ, ಟಾರ್ಗೆಟ್ ಕೊಟ್ಟಿದ್ದೀವಿ. ಅವರು ಕಾರ್ಡ್ ತೊಗೊಂಡ್ರೆ ಅವ್ರಿಗೂ ಕೂಡ ಈ ಒಂದು ಸ್ಕೀಮು ಅನುಕೂಲ ಆಗುತ್ತೆ. ಈಗ ನಮ್ಮನ್ನು ನೋಡಿಕೊಂಡು ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ.
ಓಕೆ, ಬಟ್ ಒಂದು ಎಂಪ್ಲಾಯಿಗಳಿಗಿರುವಂಥದ್ದು ಅಂದರೆ ರಾಮಲಿಂಗಾರೆಡ್ಡಿ ಅವರು ಏನಾದ್ರು ಸಾರಿಗೆ ಸಚಿವರಾಗಿ ಬಂದರು ಅಂದರೆ ತುಂಬ ಒಳ್ಳೊಳ್ಳೆ ಯೋಜನೆಗಳು ನಮಗೆ ತಂದೆ ತರ್ತಾರೆ ಅಂತ ಭರವಸೆ ಇದೆ. ಈಗ ಅದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಹೆಲ್ತ್ ಕಾರ್ಡ್ನ ನೀವು ಜಾರಿಗೆ ತಂದಿದ್ದೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮತ್ತೆ ಬೇರೆ ಏನೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋಂಥ ಪ್ಲ್ಯಾನ್ ಇದೆ? ಈಗ ನಮ್ಮ ಎಂಪ್ಲಾಯೀಸು ಯಾರಾದರೂ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾರೆ, ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ. ಆಮೇಲೆ ಸರ್ವಿಸಲ್ಲಿದ್ದಾಗ ತೀರೋದವ್ರಿಗೆ ಮೊದಲೆಲ್ಲ 3 ಲಕ್ಷ ಕೊಡ್ತಿದ್ರು, ಈಗ 10 ಲಕ್ಷ ಮಾಡಿದ್ದೀವಿ. ಆಮೇಲೆ ಸ್ಕಾಲರ್ಶಿಪ್ಪು ಅಷ್ಟೇ, ಮೊದಲೆಲ್ಲ ಹೈ ಮೆರಿಟ್ ಬಂದವ್ರು ಮಾತ್ರ 3-4 ಲಕ್ಷ ಬಡ್ಜೆಟಲ್ಲಿ ಕೊಡೋರು. ಈಗ ವರ್ಷಕ್ಕೆ ಒಂದು 2-3 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ಒಬ್ಬರಿಗೆ ಒಬ್ಬ ಎಂಪ್ಲಾಯಿ ಅವ್ರ ಮೇಲೆ ಒಂದು ಮಗುಗೆ ಸ್ಕಾಲರ್ಶಿಪ್ಪು ಕೂಡ ತಗೋಬೋದು. ಇದಿಷ್ಟು ಇರ್ತಕ್ಕಂಥದ್ದು. ಮತ್ತು ಇನ್ನೂ ಸ್ವಲ್ಪ ಎಂಪ್ಲಾಯೀಸ್ಗೆ ನಾವು ಬಾಕಿ ಕೊಡಬೇಕಾಗಿದೆ. ಈ PF, ಗ್ರ್ಯಾಚ್ಯುಯಿಟಿ ಮತ್ತು ಎಂಪ್ಲಾಯೀಸ್ ಎಲ್ಲ ಸ್ವಲ್ಪ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಕಾರಣ ಏನಂದರೆ ಹಿಂದಿನ BJP ಸರ್ಕಾರ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ BMTC ಬಿಟ್ಟರೆ 3 ಕಾರ್ಪೊರೇಷನಲ್ಲಿ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಈಗ ನಾನು ಬಂದ ಮೇಲೆ 5,800 ಬಸ್ಸು ತಗೊಳ್ಳೋಕ್ಕೆ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಅದರಲ್ಲಿ 4,000ಕ್ಕಿಂತಲೂ ಹೆಚ್ಚು ಬಸ್ಸು ಬಂದುಬಿಟ್ಟಿದೆ. ಆಮೇಲೆ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 14,000 ಜನ ರಿಟೈರ್ಮೆಂಟ್ ಆಗಿದ್ದರು. ಈಗ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾಯಿದೆ. ಆಮೇಲೆ 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ. ಒಟ್ಟು 10,000 ಜನ ರಿಕ್ರೂಟ್ಮೆಂಟ್ ಆಗುತ್ತೆ. ಒಂದು 5,800 ಬಸ್ಸಸ್ಸು ಬರುತ್ತೆ. ಪ್ಲಸ್ ಈ ಸ್ಕೀಮ್ಸ್ ಎಲ್ಲ ಕೊಟ್ಟಿರೋದರಿಂದ ಮತ್ತು ಜೊತೆಗೆ ಸಾಲನೂ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ BJP ಅವರು. 5,900 ಕೋಟಿ ಸಾಲ. ಇದಿಷ್ಟು ಹೆಲ್ತ್ ಕಾರ್ಡ್ ಸಂಬಂಧಪಟ್ಟಾಗೆ ನಮ್ಮನ್ನು ನೋಡಿ ಈಗ ನಾವು 1 ಕೋಟಿ ರೂಪಾಯಿದು ಸ್ಕೀಮ್ ತಂದ್ವಲ್ಲ, ನಮ್ಮನ್ನು ನೋಡಿಕೊಂಡು ಇವತ್ತು ದೇಶದಲ್ಲಿ 13 ಕಾರ್ಪೊರೇಷನ್ಗಳಲ್ಲಿ ಮಾಡಿದ್ದಾರೆ. ಈ ಹೆಲ್ತ್ ಸ್ಕೀಮ್ಸು ಅಷ್ಟೇ ನಾವೀಗ ಮಾಡಿದ್ದೀವಲ್ಲ, ನಮ್ಮನ್ನು ನೋಡಿಕೊಂಡು ಬೇರೆ ರಾಜ್ಯ ಜನಕ್ಕೂ ಕೂಡ ಎಂಪ್ಲಾಯೀಸ್ಗೂ ಕೂಡ ಅನುಕೂಲ ಆಗುತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ ಹೆಲ್ತ್ ಕಾರ್ಡ್ಗಳನ್ನೆಲ್ಲ ತೊಗೊಂಬರ್ತಾ ಇದ್ದೀವಿ ಅಂತ. ಬಟ್ ಒಂದು ಮಾತು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ನಿಗಮಗಳಲ್ಲಿ, ಆಲ್ಮೋಸ್ಟ್ ನಿಗಮ ನಾವು ಲಾಸಲ್ಲಿದ್ದೀವಿ, ಪ್ರಾಫಿಟಲ್ಲಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಸೊ ಈ ಎಲ್ಲ ಯೋಜನೆಗಳನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದೆ ನಿಗಮ? ಈಗ ನಮ್ಮಲ್ಲಿ 25,000 ಹಳ್ಳಿ ಇದೆ. ಅದರಲ್ಲಿ 97% ಹಳ್ಳಿಗಳಿಗೆ ಸಂಪರ್ಕ ಕೊಟ್ಟಿದ್ದೀವಿ. ಹಳ್ಳಿಗಳಿಂದ ಪಟ್ಟಣಕ್ಕೆ ಬರ್ತಾರೆ, ಪಟ್ಟಣದಿಂದ ನಗರಕ್ಕೆ ಬರ್ತಾರೆ, ನಗರದಿಂದ ಮಹಾನಗರಗಳಿಗೆ ಜನ ಎಲ್ಲ ಬರ್ತಾರೆ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ 100ಕ್ಕೆ 40ರಷ್ಟು ಬಸ್ಸು ನಷ್ಟ ಆದರೂ ನಾವು ಓಡಿಸ್ತೀವಿ. ಯಾಕೆಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 30% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸು ಆದರೂ ಓಡಿಸ್ತೀವಿ. ನಾವೇ ಅಲ್ಲ, ಇಡೀ ದೇಶದಲ್ಲಿ ಈ ವ್ಯವಸ್ಥೆ ಹೀಗೆ ಇರೋದು, ಪ್ರಪಂಚದಲ್ಲೂ ಕೂಡ ಇದೇ ಇರೋದು. ಯಾಕೆಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಲಾಭದೃಷ್ಟಿಯಿಂದ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೋ ಲಾಸ್ ನೋ ಪ್ರಾಫಿಟ್ಗೆ ತರೋ ಅಂಥ ವ್ಯವಸ್ಥೆ ಆಗಬೇಕು. ಈಗ ವಿದ್ಯಾ ಇಲಾಖೆಗೆ ನಾವು 1,000 ಕೋಟಿ ಖರ್ಚು ಮಾಡ್ತೀವಿ. ಡೈರೆಕ್ಟಾಗಿ ನಮಗೇನು ಬರುತ್ತೆ? ಸರ್ಕಾರಕ್ಕೆ ಡೈರೆಕ್ಟಾಗಿ ಏನೂ ಬರಲ್ಲ. ಆದರೆ ಜನ ವಿದ್ಯಾವಂತರಾಗ್ತಾರೆ, ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ಗಳಾಗ್ತಾರೆ, ಎಲ್ಲರೂ ಅಕ್ಷರಸ್ಥರಾಗ್ತಾರೆ. ಈಗ ಆರೋಗ್ಯ ಇಲಾಖೆ 1,000 ಕೋಟಿ ಖರ್ಚು ಮಾಡ್ತೀವಿ. ನಾವು ಯಾರ ಹತ್ರನೂ ಫೀಸ್ ತೊಗೊಳ್ಳೋದಿಲ್ವಲ್ಲ ಆರೋಗ್ಯ ಇಲಾಖೆಯಲ್ಲಿ. ಆದರೆ ಜನರ ಆರೋಗ್ಯ ಮುಖ್ಯ ಅಂತ 1,000 ಕೋಟಿ ಖರ್ಚು ಮಾಡ್ತೀವಿ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಯಾಕೆ ಸಬ್ಸಿಡಿ ಕೊಡ್ತೀವಿ? ಸಬ್ಸಿಡಿ ಕೊಡದೇ ಇದ್ದರೆ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸಬ್ಸಿಡಿ ಕೊಟ್ಟು ಎನ್ಕರೇಜ್ ಮಾಡೋದು. ಅದೇ ರೀತಿ ಟ್ರಾನ್ಸ್ಪೋರ್ಟು ಅಷ್ಟೇ, ಸಾರ್ವಜನಿಕರು ಓಡಾಡಲಿ ಅಂತೇಳಿ. ಈಗ ಪ್ರೈವೇಟ್ ಆಪ್ರೇಟರ್ಸು ನಷ್ಟ ಆದರೆ ಓಡಿಸ್ತಾರಾ? ಓಡಿಸಲ್ಲ. ನಾನೇ ಪ್ರೈವೇಟ್ ಆಪ್ರೇಟರ್ ಆಗಿದ್ದರೂ ಕೂಡ ನಾನು ಓಡಿಸ್ತಿರ್ಲಿಲ್ಲ. ಆದರೆ ನಮ್ಮದು ಸರ್ಕಾರದ್ದಲ್ವ ಇದು ಎಲ್ಲ ದೇಶದ ಎಲ್ಲ STUಗಳಲ್ಲೂ ಕೂಡ ಲಾಭ ದೃಷ್ಟಿಯಿಂದ ಯಾರೂ ಓಡಿಸಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ಇನ್ನೊಂದು ಮುಖ್ಯ ಪ್ರಶ್ನೆ ಅಂತಂದರೆ, ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಹೆಣ್ಣುಮಕ್ಕಳಿಗೆ ಫ್ರೀಯಾಗಿ ಬಸ್ಸನ್ನು ಅನುಕೂಲ ಮಾಡಿಕೊಟ್ರಿ. ಅದು ಸುಮಾರು ಜನ ಹೇಳ್ತಾ ಇರೋವಂಥದ್ದು ಅಥವಾ ಈಗ ಒಪಿನಿಯನ್ಸ್ ಬರ್ತಾ ಇರೋವಂಥದ್ದು, ಈ ಫ್ರೀ ಬಸ್ ಮಾಡಿರೋದ್ರಿಂದಾಗಿ ಅಂದರೆ ಮಹಿಳೆಗೆ ಫ್ರೀ ಬಸ್ ಮಾಡಿರೋದ್ರಿಂದಾಗಿ ಸರ್ಕಾರಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನಷ್ಟ ಆಗ್ತಾ ಇದೆ, ಬೇರೆ ಅಭಿವೃದ್ಧಿಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವೇನೋ ಅನ್ನುವಂಥ ಆಪಾದನೆ. ಈಗ ಒಟ್ಟು 3
380 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಒಂದು 8,800 ಕೋಟಿಯಷ್ಟು ಹಣ ಖರ್ಚು ಮಾಡಿದ್ದಾರೆ. ಸರ್ಕಾರದಿಂದ ಬಂದಿದೆ ನಮಗೆ. ಮತ್ತು ಇದರಲ್ಲಿ 380 ಕೋಟಿ ಹೆಣ್ಮಕ್ಳು ಓಡಾಡಿದ್ದಾರೆ ಅಂದರೆ ಅದರಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗದವರು, ಬಡವರ್ಗದವರು, ಬೆಂಗಳೂರಲ್ಲಿ ಮನೆ ಕೆಲಸ ಮಾಡೋವಂಥವ್ರು 2-3 ಲಕ್ಷ ಜನ ಇದ್ದಾರೆ. ಆಮೇಲೆ ಬೀದಿ ಬದಿ ವ್ಯಾಪಾರಗಳು ಅವರೊಂದು 2-3 ಲಕ್ಷ ಜನ ಇದ್ದಾರೆ. ಆಮೇಲೆ ಗಾರ್ಮೆಂಟ್ಸ್ನವರು ಒಂದು 5-6 ಲಕ್ಷ ಜನ ಇದ್ದಾರೆ. ಹೌದು. ಆಮೇಲೆ ಶೋರೂಮ್ಸಲ್ಲಿ ಎಲ್ಲ ಕೆಲಸ ಮಾಡೋರು ಇವರೆಲ್ಲ ಕಡಿಮೆ ಸಂಬಳ. ಅದರಿಂದ ಅಂಥ ವರ್ಗಕ್ಕೆ ಇದು ಅನುಕೂಲ ಆಗುತ್ತೆ. ಮತ್ತು ಜನರ ಟ್ಯಾಕ್ಸು ಜನಕ್ಕೆ ಹೋಗ್ತಾ ಇದೆ ಅಷ್ಟೇ. ಈಗ ಕೇಂದ್ರ ಸರ್ಕಾರ ನಮಗೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಮೋದಿಯವರು ಬರೋವರೆಗೂ 52 ಲಕ್ಷ ಕೋಟಿ ಸಾಲ ಇತ್ತು ನಮ್ಮ ದೇಶದ್ದು. ಈಗ ಮೋದಿಯವರ ಸರ್ಕಾರ ಬಂದ ಮೇಲೆ 150 ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಆಮೇಲೆ 17 ಲಕ್ಷ ಕೋಟಿ ದೊಡ್ಡ ದೊಡ್ಡ ಉದ್ಯಮದಾರರ ಸಾಲ ಮನ್ನಾ ಮಾಡಿದ್ದಾರೆ. ಇದನ್ನ ಯಾಕೆ ಪ್ರಶ್ನೆ ಕೇಳಲ್ಲ ಎಲ್ಲರೂ? ಅವ್ರು ಸಿಕ್ಕಾಗ ಅವ್ರಿಗೆ ಅದೇ ಕ್ವೆಶನ್ ಕೇಳ್ತೀವಿ ಸರ್, ಖಂಡಿತವಾಗ್ಲೂ. ನೋಟೆಡ್ ಇದು. ಸೊ ಇನ್ನೊಂದು ಮುಖ್ಯವಾಗಿರೋಂಥ ಪ್ರಶ್ನೆ ಅಂತಂದರೆ, ಅಗೇನ್ ನಾನು ನಿಗಮದ ನೌಕರರ ವಿಚಾರಕ್ಕೆ ಬರ್ತೀನಿ. ಈಗ ಎಲ್ಲ ರೀತಿಯ ಯೋಜನೆಗಳು ಕೂಡ ಆಗ್ತಾ ಇದೆ ನಿಗಮಗಳಲ್ಲಿ. ಆದರೆ ಒಂದು ಏನು ಅಂತಂದರೆ ಸಮಾನ ವೇತನ ಆಯೋಗ ಬರಬೇಕು ಅನ್ನುವಂಥದ್ದು. ನಮಗೂ ಕೂಡ ಸರ್ಕಾರಿ ನೌಕರಿಗೆ ಯಾವ ರೀತಿ ವೇತನಗಳು ಸಿಗ್ತಾ ಇದೆ ಆ ರೀತಿಯಾಗಿ ಸಿಗಲಿ ಅನ್ನುವಂಥ ಡಿಮ್ಯಾಂಡ್ಸ್ಗಳು ಕೇಳಿ ಬರ್ತಾ ಇದೆ ಆಗಾಗ. ಸೊ ಇದಕ್ಕೆ ಫೈನಲ್ ಆಗಿ ಪರಿಹಾರ ಅಂತ ಏನು ಹೇಳ್ತೀರಿ? ಮೊದಲಿಂದಲೂ ಕೂಡ ಈ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಭಾಳ ವರ್ಷದಿಂದ ನಮ್ಮಲ್ಲಿತ್ತು. ಆಮೇಲೆ ಮೊನ್ನೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸಮಾನ ವೇತನ ಕೊಡ್ತೀವಿ ಅಂತ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿದರು. ಅದೀಗ 100 ಆಶ್ವಾಸನೆ ಕೊಟ್ಟಿದ್ದರು ಒಟ್ಟು ನಮ್ಮ ಪಕ್ಷ. ಅದರಲ್ಲಿ ಆಶ್ವಾಸನೆಗಳು ಒಂದೊಂದೇ ಈಡೇರಿಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೂ ಕೂಡ ಕಾಲ ಬರಬೇಕು. ನಮ್ಮ ಪ್ರಣಾಳಿಕೆಯಲ್ಲಂತೂ ಘೋಷಣೆ ಅಂತೂ ಮಾಡಿದ್ದಾರೆ. ಸೊ ನೌಕರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಮೂಲಕ? ನೌಕರರಿಗೆ, ಸಾರ್ವಜನಿಕರಿಗೆ, ನೌಕರರಿಂದನೇ ನಮ್ಮ ಸಂಸ್ಥೆ ಉಳಿಬೇಕು, ಬೆಳಿಬೇಕಂದ್ರೆ ಅವರೆಲ್ಲ ಶ್ರಮ. ಮತ್ತು ನಾವು ಸಾಧ್ಯವಾದಷ್ಟು ನೌಕರರಿಗೆ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ. ಆದರೆ ಇದೊಂದು ಬಾಕಿ ಇದೆ. BJPಯವರು 5,900 ಕೋಟಿ ಸಾಲ ಇಟ್ಟೋಗಿದ್ದರಿಂದ ನಮಗೆ ಸ್ವಲ್ಪ ಸಮಸ್ಯೆಗಳಿದೆ. ಅದರ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ. ಓಕೆ. ಇನ್ನು ಕರ್ನಾಟಕದಲ್ಲಿ ನೀವು ಜಾರಿಗೆ ತಂದಿರುವಂತಹ ಯೋಜನೆಗಳನ್ನು ಮಾದರಿಯನ್ನಾಗಿ ಇಟ್ಕೊಂಡು ಬೇರೆ ರಾಜ್ಯದವರು, ಅಂದರೆ ಆಂಧ್ರ ಪ್ರದೇಶ ಆಗಿರ್ಬೋದು, ಆ ಕಡೆಯವರೆಲ್ಲ ಬಂದು ಇಲ್ಲಿ ರಿಸರ್ಚನ್ನು ಮಾಡಿ ಹೋಗ್ತಾ ಇದ್ದಾರೆ. ಸೊ ಬೇರೆಯವರು ನಮ್ಮ ಕಡೆಯಿಂದ ನೋಡ್ಕೊಳ್ತಾ ಇರೋಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆಂಧ್ರದಲ್ಲಿ ತೆಲುಗು ದೇಶಂ ಅವರು ನಾವು ಪಂಚ ಗ್ಯಾರಂಟಿ ಅಂತೀವಲ್ಲ, ಆ ರೀತಿ ಅವರು ಸೂಪರ್ 6 ಅಂತ ಮಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದರು. ಆ ಸೂಪರ್ 6ಅಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಪ್ರಯಾಣ. ಅದನ್ನು ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಸಹಜವಾಗಿ ಮಾಡಲೇಬೇಕಾಗತ್ತೆ. ಅದಕ್ಕೆ ನಮ್ಮಲ್ಲಿ ಬಂದು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಹೋಗಿದ್ದಾರೆ. ನಮ್ಮಲ್ಲಿರ್ತಕ್ಕಂಥದ್ದು ಒಳ್ಳೆಯದನ್ನು ತಗೊಳ್ತಾರೆ. ಇಲ್ಲಾಂದರೆ ಅವ್ರಿಗೆ ಏನಾದರೂ ಮಾಡಿಫಿಕೇಷನ್ಸ್ ಬೇಕಾದರೆ ಅವ್ರು ಮಾಡ್ಕೊಳ್ತಾರೆ. ಆಮೇಲೆ ಮೊದಲೆಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ BJPಯವರೆಲ್ಲ ಗೇಲಿ ಮಾಡ್ತಾಯಿದ್ರು. ಈಗ ಮೋದಿಯವರು ರಾಜಸ್ಥಾನದಲ್ಲೂ ಕೊಟ್ಟರು, ಮಹಾರಾಷ್ಟ್ರದಲ್ಲಿ ಕೊಟ್ಟರು, ಜಮ್ಮು ಕಾಶ್ಮೀರಲ್ಲಿ ಕೊಟ್ಟರು, ಡೆಲ್ಲಿನಲ್ಲಿ ಕೊಡ್ತಾಯಿದ್ದಾರೆ. ಮೋದಿಯವರು, ಅಮಿತ್ ಶಾ ಅವರು, BJPಯವರು ಮೊದಲು ಗೇಲಿ ಮಾಡಿದ್ರು, ಏನೋ ಗ್ಯಾರಂಟಿಗಳಿಂದ ಎಲ್ಲ ರಾಜ್ಯಗಳೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಅವ್ರು ಯಾಕೆ ಕೊಡ್ತಾಯಿದ್ದಾರೆ BJPಯವರು? ಸುಮಾರು 17 ಲಕ್ಷ ಕೋಟಿಯಷ್ಟು ದೊಡ್ಡ ದೊಡ್ಡ ಉದ್ಯಮದಾರರ ಸಾಲ ಮನ್ನಾ ಮಾಡಿದ್ರಲ್ಲ, ಆಗ ದೇಶ ಉದ್ಧಾರ ಆಗೋಗ್ಬಿಡುತ್ತಾ? ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಏನು ಹಣ ಕೊಡ್ತೀವೋ ಅತ್ಯಂತ ಪಾರದರ್ಶಕ. ಇದರಲ್ಲಿ 1 ಪೈಸೆಯಷ್ಟು ಕೂಡ ಎಲ್ಲೂ ಪೋಲಾಗಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ನಮ್ಮ ಶಕ್ತಿ ಇರ್ಬೋದು, ಅಥವಾ ಅಕ್ಕಿ ಒಂದು ತಲೆಗೆ 175 ರೂಪಾಯಿ ಕೊಡ್ತೀವಲ್ಲ, BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಎಲ್ಲ DBT ಮುಖಾಂತರ ಅವರವರ ಹಣ ಅವ್ರ ಖಾತೆಗೆ ಹೋಗುತ್ತೆ. ಓಕೆ. ಇನ್ನು ಫೈನಲ್ ಆಗಿ ಸಾರಿಗೆ ಸಚಿವರಿಂದ
ನೌಕರರಾಗಲಿ ಹಾಗೆಯೇ ಇನ್ಮೇಲೆ ಜನ ಆಗಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಅಂತ? ಆಗಲೇ ಹೇಳಿದಲ್ಲಮ್ಮ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದಕ್ಕೆ ಪೂರಕವಾಗಿ ನಮ್ಮಲ್ಲೂ ಹಣದ ಲಭ್ಯತೆ ನೋಡ್ಕೊಳ್ತಾನೆ. ಬರೀ KSRTC ಅಂತಲ್ಲ, ಎಲ್ಲ ಇಲಾಖೆಗಳು ಹಣದ ಲಭ್ಯತೆ ನೋಡಿಕೊಂಡು ನಾವು ಕಾರ್ಯಕ್ರಮಗಳು ಮಾಡ್ಕೊಳ್ತೀವಿ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಸಾರಿ, ಇದನ್ನ ಲೇಟಾಗಿ ಹೇಳ್ತಾ ಇದ್ದೀನಿ. ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೆ ಅಗೇನ್ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಈ ಹಳ್ಳಿ ಕಡೆಗಳಲ್ಲಿ ಈ ಶಾಲೆಗಳಿಗೆ ಹೋಗುವಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ಸಾಕಷ್ಟು ಜನರ ವಿದ್ಯಾರ್ಥಿಗಳ ಬೇಡಿಕೆ ಅದೇ ಆಗಿರೋದು, ಎಕ್ಸ್ಟ್ರಾ ಬಸ್ಗಳನ್ನ ಕೊಡಿ ನಮಗೆ. ಶಕ್ತಿ ಯೋಜನೆ ಮಾಡೋದ್ರಿಂದ ಮಹಿಳೆಯರೆಲ್ಲ ಓಡಾಡ್ತಾರೆ, ನಮಗೆ ನಿಂತ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಸ್ಕೂಲ್ಗಳಿಗೆ ಅಂತ. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ಸೊ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ನಾವು ಮೊನ್ನೆ 2023 ಅಧಿಕಾರಕ್ಕೆ ಬಂದಾಗ 24,000 ಬಸ್ ಇತ್ತು. 3,800 ಬಸ್ಸು ನಿಲ್ಲಿಸೇ ಬಿಟ್ಟಿದ್ರು BJP ಸರ್ಕಾರದಲ್ಲಿ. ಕಾರಣ ಏನಂದರೆ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, ಡ್ರೈವರ್ಗಳಿರಲಿಲ್ಲ, ಕಂಡಕ್ಟರ್ಗಳಿರಲಿಲ್ಲ, ಬಸ್ಸುಗಳಂತೂ ಕೊಂಡುಕೊಂಡೇ ಇರಲಿಲ್ಲ ಅವರು. ಆಮೇಲೆ ನಾವು ಬಂದಂಥ ಸಂದರ್ಭದಲ್ಲಿ ಒಂದು ದಿನಕ್ಕೆ 1,56,000 ಟ್ರಿಪ್ಸ್ ಇರ್ತಿತ್ತು. ಎಷ್ಟು? 1,56,000. ಈಗ 1,72,000 ಟ್ರಿಪ್ಸು, ಅಂದರೆ ಹತ್ತಿರ 17,000-18,000 ಟ್ರಿಪ್ಸು ಪ್ರತಿದಿನ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಇರೋದು ಗೊತ್ತಾಗುತ್ತೆ ನಮ್ಮ ಆಫೀಸರ್ಸ್ಗೆ. ಈಗ ನಾವು ಹೆಚ್ಚುವರಿಯಾಗಿ ಟ್ರಿಪ್ಸ್ನ ಜಾಸ್ತಿ ಹಾಕೋದ್ರ ಮುಖಾಂತರ ಸಾಧ್ಯವಾದಷ್ಟು ಮಾಡಿದ್ದೀವಿ. ಒಂದು ದಿನಕ್ಕೆ ಎಷ್ಟು ಹತ್ತಿರ 1,70,000ಕ್ಕಿಂತಲೂ ಹೆಚ್ಚು ಟ್ರಿಪ್ಸ್ ಇರುತ್ತೆ ಪ್ರತಿದಿನ. 1,70,000 ಟ್ರಿಪ್ಸ್ ಇರುತ್ತೆ. ಕೆಲವು ಟ್ರಿಪ್ಸಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದನ್ನು ನೋಡ್ಕೊಂಡು ನಾವು ಈಗ ಬಸ್ಸುಗಳು ಬೇರೆ ಖರೀದಿ ಮಾಡಿದ್ವಲ್ಲ, 3,800 ಬಸ್ಸನ್ನು ನಿಲ್ಲಿಸಿದ್ದನ್ನು ಪ್ರಾರಂಭ ಮಾಡಿದ್ವಿ. ಜೊತೆಗೆ ಹೊಸ ಬಸ್ಸು 4,000 ಬಂತು. ಸಾಕಷ್ಟು ಸುಧಾರಣೆ ಆಗಿದೆ, ಇನ್ನೂ ಸುಧಾರಣೆ ಆಗಬೇಕು. ಒಂದ್ಸಲಿ ಮಿಸ್ಮ್ಯಾನೇಜ್ಮೆಂಟ್ ಆದರೆ 4 ವರ್ಷ ಸಹಜವಾಗಿ ಇದೆಲ್ಲ ಕೂಡ ತೊಂದರೆಗಳಿರುತ್ತೆ. ಸೊ ಹಳ್ಳಿ ಕಡೆಗಳೆಲ್ಲ ಈಗ ವ್ಯವಸ್ಥೆ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ತೀರಿ? ಸರಿ ಮಾಡಬೇಕು. ಓಕೆ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡೋಲ್ಲ ವೀಕ್ಷಕರೇ, ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ನಾವು ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಅದಕ್ಕೆ ತಕ್ಕನಾಗಿ ಬಸ್ಗಳನ್ನ ಕೂಡ ಎಕ್ಸ್ಟ್ರಾ ಬಿಡ್ತಾ ಇದೀವಿ. ಜೊತೆಗೆ ನೌಕರರಿಗೂ ಬೇಕಾಗಿರುವಂಥ ಎಲ್ಲ ರೀತಿಯ ಅನುಕೂಲಗಳನ್ನ ಕೂಡ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಗಮ TV.